ಬಂಡಾಯ ಶಮನಕ್ಕೆ ಟ್ರಬಲ್ ಶೂಟರ್ ಎಂಟ್ರಿ. ಕೋಲಾರ ಶಾಸಕರಿಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಾನಾ ಹಂತದಲ್ಲಿ ಸಂಧಾನ ಮಾತುಕತೆ ಪ್ರಯತ್ನ ಆದರೂ ಕೂಡ ಅದು ಫಲ ಕೊಟ್ಟಿಲ್ಲ. ರಾಜೀನಾಮೆ ಬೆದರಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಚರ್ಚಿಸಿದ್ದಾರೆ. ಈ ರೀತಿಯ ನಿರ್ಧಾರಗಳನ್ನ ಯಾರು ಕೂಡ ತೆಗೆದುಕೊಳ್ಳಬೇಡಿ. ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ದಾರೆ. ನಾನು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲರೊಂದಿಗೆ ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರಿಗೂ ಒಪ್ಪಿಗೆಯಾಗುವ ಫಾರ್ಮುಲಾವನ್ನೇ ಮಾಡೋಣ ಅಂತಲೂ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಬೆಂಗಳೂರಿಗೆ ಬರುವವರಿಗೆ ಯಾವುದೇ ನಿರ್ಧಾರವನ್ನ ಮಾಡಬೇಡಿ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭ ಕಿವಿ ಮಾತು ಹೇಳಿದ್ದಾರೆ ಅಂತ ಹೇಳಲಾಗಿತ್ತು. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬೇಡಿ ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಟಿವಿ ನನಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಮೈಸೂರಲ್ಲಿ ಸಿಎಂ ಡಿಸಿಎಂ ರಣತಂತ್ರದಲ್ಲಿ ತೊಡಗಿದ್ರೆ, ಇತ್ತ ಕೋಲಾರದಲ್ಲಿ ಅಸಮಾಧಾನ ಭುಗಿಲೆದ್ದು ರಾಜೀನಾಮೆಯ ಹಂತ ತನಕ ಹೋಗಿದೆ. ಇದೀಗ ಡಿಕೆ ಶಿವಕುಮಾರ್ ಕೋಲಾರ ಶಾಸಕರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕೋಲಾರದ ಕೊತ್ತೂರು ಮಂಜುನಾಥ್ ಜೊತೆಗೆ ಅನಿಲ್ ಕುಮಾರ್, ನಜೀರ್ ಅಹಮದ್ ಎಲ್ಲ ರಾಜೀನಾಮೆಯ ಬೆದರಿಕೆಯನ್ನು ಹಾಕಿದ್ರು. KY ನಂಜೇಗೌಡ ಈಗ 3 ಗಂಟೆ ಫ್ಲೈಟ್ಗೆ ನಾವು ಮಂಗಳೂರಿಗೆ ತೆರಳ್ತಾ ಇದ್ವಿ, ಸ್ಪೀಕರ್ಗೆ ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಮಾತನ್ನೇನು ಹೇಳಿದ್ರು. MC ಸುಧಾಕರ್ ಸೇರಿದಂತೆ, ನಜೀರ್ ಅಹಮದ್ ಸೇರಿದಂತೆ, ಕೊತ್ತೂರು ಮಂಜುನಾಥ್ ಸೇರಿದಂತೆ, ಅನಿಲ್ ಕುಮಾರ್, KY ನಂಜೇಗೌಡ ಎಲ್ಲರೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಇತ್ತ ಮೈಸೂರಲ್ಲಿ DCM ಮತ್ತೆ CM ರಣತಂತ್ರ ರೂಪಿಸ್ತಾ ಇದ್ರೆ, ಇತ್ತ ಕೋಲಾರದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ವಿಚಾರವಾಗಿ ರಾಜೀನಾಮೆ ತನಕ ಬಂದಿದೆ. ಈಗ ಅಸಮಾಧಾನ ಈ ಮಟ್ಟಿಗೆ ಭುಗಿಲೇಳ್ತಾ ಇದ್ರೆ ಹೇಗೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ? DK ಶಿ ಅವರ ಎಂಟ್ರಿ ಯಾವ ರೀತಿ ಬೇಕಾಗಿದೆ ಇದಕ್ಕೆ ಅಂತ? ಸುಕನ್ಯಾ, ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಪ್ರಮುಖವಾಗಿ ಕೊತ್ತೂರು ಮಂಜು ಸೇರಿದಂತೆ ಸುಧಾಕರ್ ಇದ್ದಾರೆ. ಸುಧಾಕರ್ ಅವರು ಕೂಡ ಅಂದ್ರೆ ಸಚಿವ ಸುಧಾಕರ್ ಅವರು ಕೂಡ ತೀವ್ರವಾದಂತಹ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡುವ ಬಗ್ಗೆ ಮಾತನಾಡ್ತಿದ್ದಾರೆ ಎಲ್ಲ ಶಾಸಕರು, ಪರಿಷತ್ನ ಸದಸ್ಯರು. ಈಗ ಈ ಎಲ್ಲಾ ಶಾಸಕರ ಜೊತೆಗೆ ಗೆದ್ದಾಗ 4.25 ಲಕ್ಷ ಆದರೆ ಸೋತಾಗ 5 ಲಕ್ಷ ಮತ ಬಂದಿದೆ ನನಗೆ. ಆದ್ದರಿಂದ ಇದು ಈ ಎಡಗೈ ಅನ್ನೋದು ಅಥವಾ ಬಲಗೈ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಲಗೈನವರೆಗೂ 3 ಸೀಟ್ ಈಗಾಗಲೇ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ 2 ಬಲಗೈಗೆ 2 ಎಡಗೈ ಕೊಡ್ತೀವಿ, 1 ಬೋವಿ ಅಥವಾ ಲಂಬಾಣಿ ಕೊಡ್ತಾಯಿದ್ರು. ಇವತ್ತು ಇದನ್ನು ನಾವು ಒಟ್ಟಾರೆ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗ್ಬೋದು. ಆದರೆ ಒಟ್ಟಾರೆ ನಾವೆಲ್ಲ ಸೇರಿ, ರಮೇಶ್ ಕುಮಾರ್ ಆಗಲಿ, ಎಲ್ಲ ಶಾಸಕರಾಗಲಿ, ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ಹೈಕಮಾಂಡ್ಗೆ ಬಿಟ್ಟಿದ್ವಿ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ನಾವು ಒಪ್ಕೊತೀವಿ ಅಂತ ಹೇಳಿದ್ವಿ. ನಿನ್ನೆ ಅಧ್ಯಕ್ಷನ ಭೇಟಿ ಮಾಡಿದಾಗ ಹೇಳಿದೆ, ನ್ಯಾಯ ಕೊಡಿ. ಯಾವಾಗೂ ಕೂಡ ಸಾಂಪ್ರದಾಯಿಕವಾಗಿ 2 ಸೀಟನ್ನು ಕೊಡ್ತಾಯಿದ್ರು, ಅಷ್ಟನ್ನು ಕೊಡಿ. ನಾನು ಹೆಚ್ಚಿಗೆ ಏನು ಮಾತಾಡ್ತಾ ಇಲ್ಲ. ಗೆದ್ದು ತೋರಿಸಿದ್ದೇನೆ. 7 ಸಾರಿ ಗೆದ್ದಿರೋರು ಯಾರಿದ್ದಾರೆ ಹೇಳಲಿ. ಅವರು ಅಲ್ಲಿ ಗೆದ್ದಿಲ್ವಾ ನಾನು? ಮತ್ತು ಎಲ್ಲ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿಲ್ವಾ? ಇಷ್ಟೆಲ್ಲ ಇರೋವಾಗ ನಾನು ಇಷ್ಟೇ ಮನವಿ ಮಾಡ್ತೀನಿ, ಅವರು ಆ ಎಕ್ಸ್ಟ್ರೀಮ್ ಸ್ಟೆಪ್ ಹೋಗೋದು ಸೂಕ್ತವಲ್ಲ. ಪಕ್ಷ ದೊಡ್ಡದು, ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರನ ಗೆಲ್ಸ್ಕೊಬರೋಣ ಅಂತೇಳಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ ಮತ್ತು ಹೈಕಮಾಂಡ್ ಕೂಡ ತಿಳಿಸ್ತೇನೆ. ಇವು ರಾಜೀನಾಮೆಗೆ ಮುಂದಾಗುವಂಥ ಹಂತದವರೆಗೆ ಹೋಗಿರೋದ್ರಿಂದ ಅದರ ವಿರೋಧದ ಮಧ್ಯೆ ಕೂಡ ನೀವು ನಿಮ್ಮ ಅಳಿಯನಿಗೆ ಟಿಕೆಟ್ ಪಡೆದುಕೊಂಡು ಗೆಲ್ಲಿಸುವಂಥ ವಿಶ್ವಾಸ ಇದೆಯಾ ನಿಮಗೆ ಅಂತ ಹೇಳಿದ್ದೀನಿ. ನಾನು ಎಲ್ಲ ವಿಷಯಗಳನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ ಇದ್ದೇನೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೇನೆ. ಈಗ ನಿಮ್ಮ ಅಳಿಯನಿಗೆ ಟಿಕೆಟ್ ಸಿಗದೇ ಇದ್ರೆ ಏನು ಮಾಡ್ತೀರಿ ಸರ್? ಈಗ ಇಂದ ಪ್ರಬಲವಾದಂಥ ವಿರೋಧ ಇದೆ. ಈಗ ಹಂತ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ, ಅವರು ತೀರ್ಮಾನ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಚಿಕ್ಕಪೇದೆಯ ಅವರಿಗೆ ಟಿಕೆಟ್ ಬಹುತೇಕ ನಿಶ್ಚಿತ ಅಂತ ಹೇಳ್ತಾ ಇರುವಾಗಲೇ ಅಸಮಾಧಾನ ಏನು ಭುಗಿಲೇಳ್ತಾ ಇದೆ. ಇತ್ತ ಬಲಗೈ ಬಣಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಮಾಹಿತಿ ಕೊಡ್ತಾ ಇದ್ರು. ಪ್ರಮೋದ್, ತಾವು ಮಾಹಿತಿ ಕೊಡ್ತಾ ಇದ್ರಿ, ಯಾವ ರೀತಿ DK ಶಿ ಅವರು ಸಂಧಾನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಸುಕನ್ಯಾ, ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. DK ಶಿವಕುಮಾರ್ ಹೇಳ್ತಾ ಇರುವಂತದ್ದು, ಈ ಒಂದು ಟಿಕೆಟ್ ವಿಚಾರ ಇದೆ, ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ಅಂತಿಮ ಅಂತ ನಿರ್ಧಾರ ಮಾಡೋಣ, ಎಲ್ಲರಿಗೂ ಕೂಡ ಒಪ್ಪಿಗೆ ಆಗುವಂತ ಒಂದು ಫಾರ್ಮುಲಾವನ್ನ ಮಾಡೋಣ, ಎಲ್ಲರ ಹಿತ ಕಾಯಬೇಕು. ಅಂದ್ರೆ ಕೇವಲ 1 ಬಣ 2 ಬಣ ಅನ್ನುವಂತ ವಿಚಾರ ಅಲ್ಲ. ಅಫ್ಕೋರ್ಸ್ ಈಗಾಗಲೇ ರಮೇಶ್ ಕುಮಾರ್ ಸೇರಿದಂತೆ ಇನ್ನಿತರ ಶಾಸಕರು ಏನಿದ್ದಾರೆ ಅವರು ಕೂಡ ಮುನಿಯಪ್ಪನವ್ರ ವಿರುದ್ಧ ಮಾತನಾಡ್ತಿದ್ದಾರೆ. ಅದೇ ರೀತಿ ಮುನಿಯಪ್ಪನ ಪರ ಕೂಡ ಅನೇಕರು ಮಾತನಾಡುವಂತರಿದ್ದಾರೆ. ಅದರಲ್ಲೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತ ಯಾರಿದ್ದಾರೆ ಅವರು ಕೂಡ ಮುನಿಯಪ್ಪನವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ. ನಾರಾಯಣ ಸ್ವಾಮಿ ಅವರು ಕೂಡ ಅವ್ರದೇ ಆದಂತ ಒಪಿನಿಯನ್ ಅನ್ನ ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಕಗ್ಗಂಟಾಗೋದು ಬೇಡ.
ಯಾರು ಯಾವುದೇ ರೀತಿಯಂತ ಬೇರೆ ನಿರ್ಧಾರಗಳನ್ನ ಮಾಡಬಾರ್ದು, ಪಕ್ಷ ವಿರೋಧಿ ಚಟುವಟಿಕೆಗಳಿರ್ಬೋದು ಅಥವಾ ರಾಜೀನಾಮೆ ಅಂತ ವಿಚಾರಗಳನ್ನ ಯಾರು ಕೂಡ ಮುನ್ನೆಲೆಗೆ ತರಬಾರ್ದು. ಹೀಗಾಗಿ ಬಂದು ಮಾತಾಡ್ತೀನಿ, ಎಲ್ಲವನ್ನೂ ಕೂಡ ಬಗೆಹರಿಸ್ತೀನಿ ಅಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ತತ್ಕ್ಷಣಕ್ಕೆ ಈಗ ಎಲ್ಲಾ ಶಾಸಕರು ಅವರ ನಿರ್ಧಾರವನ್ನ ಹೋಲ್ಡ್ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಒಂದ್ಸರಿ ಮಾತುಕತೆ ಆದ್ಮೇಲೆ, ಇನ್ಫ್ಯಾಕ್ಟ್ ಶಾಸಕರಿಗೆ ಬೇಕಾಗಿರುವಂತದ್ದು ಅದೇನೆ, ಶಾಸಕರು ಕೂಡ ತಮ್ಮ ನಿಲುವುಗಳನ್ನೇನಿದೆ ಏಕಾಕಿ ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕಿಂತ ಹೆಚ್ಚಾಗಿ ವಿಶ್ವಾಸವನ್ನ ಪಡೆದು ನಮ್ಮ ಒಪಿನಿಯನ್ ಇನ್ನೊಮ್ಮೆ ಕೇಳಿ ಆನಂತರ ನಿರ್ಧಾರ ಮಾಡಿದ್ರೆ ಒಳ್ಳೇದು ಅನ್ನುವಂಥದ್ದು ಶಾಸಕರ ಭಾವನೆ. ಈ ಒಂದು ಕಾರಣಕ್ಕೋಸ್ಕರ ಟಿಕೆಟ್ ಫೈನಲ್ ಮಾಡೋಕ್ಕಿಂತ ಮೊದಲು ಮತ್ತೊಮ್ಮೆ ಸಭೆ ನಡೆಸುವ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ಪ್ರಮೋದ್, ಮೊನ್ನೆ ಸಭೆ ನಡೆಸುವ ಸಂದರ್ಭದಲ್ಲಿ ಡಿಸಿಎಂ ಆಗಿರಬಹುದು ಅಥವಾ ಸಿಎಂ ಸಂಧಾನ ಕೂಡ ಯಾರು ಬಗ್ಲಿ ಎರಡು ಬಣಗಳ ನಡುವೆ ತೀವ್ರ ವಾಗ್ವಾದ ಕೂಡ ನಡೆಯಿತು. ಈ ಸಂದರ್ಭ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಲಿ ವಿಚಾರದಲ್ಲಿ ಅಂತ ಕೈಚಲದಂಗಾಯ್ತು ಒಂದು ಹಂತದಲ್ಲಿ ರಾಜ್ಯ ನಾಯಕರಿಂದ. ಸೊ ಇದೀಗ ಎರಡನೇ ಬಾರಿಗೆ ಯಾವ ರೀತಿ ವರ್ಕೌಟ್ ಆಗಬಹುದು ಹಾಗಾದ್ರೆ? ಸುಕನ್ಯಾ, ಕಳೆದ ಬಾರಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಮುಂದೆ ನಡೆದಂತ ಸಭೆಯಲ್ಲಿ ಮಾತಿನ ಚಕಮಕಿ ಆಗಿದ್ದು ಸತ್ಯ. ಆದ್ರೆ ಫೈನಲ್ ಆಗಿ ಟಿಕೆಟ್ ಅಂತಿಮಗೊಳಿಸಬೇಕಾಗಿರೋದು ಹೈಕಮಾಂಡ್. ಹೀಗಾಗಿ ಹೈಕಮಾಂಡ್ ನ ವಿವೇಚನೆಗೆ ಬಿಟ್ಟಿದ್ದು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರೋಣ ಅಂತ ಮಾತನ್ನ ಹೇಳಿದ್ರು. ಈಗ ಹೈಕಮಾಂಡ್ ಬಹುತೇಕ ಚಿಕ್ಕಪದ್ದಣ್ಣ ಅವರಿಗೆ ಟಿಕೆಟ್ ಫೈನಲ್ ಮಾಡಿದೆ ಅನ್ನುವಂತ ವಿಚಾರ ಹೊರಗಡೆ ಬರ್ತಾ ಇದ್ದಂತಾನೆ ಅತ್ತ ಮುನಿಯಪ್ಪ ವಿರೋಧಿ ಬಣ ಇದೆ, ಅವರು ಅಸಮಾಧಾನವನ್ನು ಹೊರಗಾಗ್ತಿದ್ದಾರೆ. ಒಂದ್ ವೇಳೆ ಚಿಕ್ಕಪದ್ದಣ್ಣ ಕೊಟ್ರೆ ನಾವು ಕೆಲಸ ಮಾಡಲ್ಲ ಅಥವಾ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಇದಕ್ಕೋಸ್ಕರ ಸ್ವಲ್ಪ ಗೊಂದಲ ಉಂಟಾಗಿದ್ದು, ಹೀಗಾಗಿ ಅವರನ್ನ ಅಂದ್ರೆ ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಪ್ರಮೋದ್, ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಸಿಎಂ ಆಪ್ತರೇ ಇಲ್ಲಿ ರಾಜೀನಾಮೆ ಬೆದರಿಕೆ ಹಾಕಿರೋದು. ಕೊತ್ತೂರು ಮಂಜುನಾಥ್ ಆಗಿರಬಹುದು, ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹೇಳಿರುವಂತಹ ರಾಜೀನಾಮೆ ಬೆದರಿಕೆ ಆಗಿರಬಹುದು. ಇದೆರಡೂ ಗಮನಿಸಿದ್ರೆ ಇಲ್ಲಿ ಸಿಎಂ ಆಪ್ತರೇ ಈ ರೀತಿಯ ಒಂದು ಹೆಜ್ಜೆ ಇಡೋದಕ್ಕೆ ಕಾರಣ ಸಂದರ್ಭದಲ್ಲಿ ಸಿಎಂ ಮಧ್ಯಪ್ರವೇಶ ಮಾಡಿದನ್ನ ಬೇಗ ಶಮನ ಮಾಡಬಹುದಿತ್ತಲ್ವಾ ಅಂತ? ಆ ರೀತಿ ಹೇಳಕ್ ಆಗಲ್ಲ. ಯಾಕಂದ್ರೆ ಸಿಎಂ ಆಪ್ತರು ಅಂತ ನಾವು ಮೇಲ್ನೋಟಕ್ಕೆ ಕಾಣಿಸ್ಕೊಂಡ್ರು ಕೂಡ ಸುಧಾಕರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವರ್ಗದಲ್ಲಿ ಕೂರಿಸಿಕೊಂಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಅನಿಲ್ ಕುಮಾರ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಅವರು ಡಿ.ಕೆ. ಶಿವಕುಮಾರ್ ಬಣ ವಿರೋಧಿಸಿಲ್ವಾ ಅಂತ ಕೇಳಬಹುದಾಗತ್ತೆ. ಹೀಗಾಗಿ ಸಿಎಂ ಆಪ್ತರು ಅಂತ ಹೇಳೋದಕ್ಕಿಂತ ಆ ಭಾಗದ ಮುಖಂಡರು, ಹೆಚ್ಚಾಗಿ ಕೋಲಾರ ಭಾಗದ ಮುಖಂಡರು ಈ ರೀತಿಯಂತ ನಿಲುವುಗಳಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಅವರನ್ನ ಕರೆದು ಮಾತನಾಡಿಸುವಂತ ಕೆಲಸ ಕೂಡ ಆಗ್ತದೆ. ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಕೂಡ ಮುಂದಿನ ಹಂತದಲ್ಲಿ ಈಗ ಟಿವಿ ನನಗೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ ಮಾತನಾಡ್ತಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲಿ ಕಾರ್ಯಕ್ರಮ ನಡೀತಾರೆ. ಈ ಕಾರ್ಯಕ್ರಮದ ಬಳಿಕ ಸಹಜವಾಗಿ ಮುಖ್ಯಮಂತ್ರಿಗಳು ಕೂಡ ಎಲ್ಲ ನಾಯಕರ ಜೊತೆಗೆ ಮಾತನಾಡ್ತಾರೆ. ಯಾಕಂದ್ರೆ ರಮೇಶ್ ಕುಮಾರ್ ಸೇರಿದಂತೆ ಅಥವಾ ಇನ್ನಿತರ ನಾಯಕರು ಸೇರಿದಂತೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಉತ್ತಮವಾದ ಸಂಪರ್ಕ ಇರುವಂತವರು. ಹಾಗಾಗಿ ಅವರಿಗೂ ಕೂಡ ಈಗಾಗಲೇ ಮಾಹಿತಿ ಹೋಗಿರುತ್ತೆ. ಕಾರ್ಯಕ್ರಮ ಮುಗಿದ ಬಳಿಕ ಮುಖ್ಯಮಂತ್ರಿಗಳು ಕೂಡ ಸಂಪರ್ಕ ಮಾಡಿ ಸಮಸ್ಯೆ ಬಗೆಹರಿಸಬಹುದಾಗುತ್ತೆ. ಓಕೆ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಒಟ್ಟಾರೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಶುರುವಾಗಿರುವಂತಹ ಕಿತ್ತಾಟ ಈಗ ರಾಜೀನಾಮೆ ನೀಡುವ ಹಂತಕ್ಕೂ ಹೋಗಿದೆ.